ಹರಳನ್ನು ಧರಿಸೋದು ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು, ಯಾಕೆ ಬಂತು? ಗ್ರಹಗಳನ್ನು ನಾನು ಚೆನ್ನಾಗಿ ಮಾಡ್ಕೋಬೇಕು, ಜಾತಕದಲ್ಲಿ ಅದನ್ನ ಬಲಪಡಿಸ್ಕೋಬೇಕು ಅಂತಿದ್ದಾಗ ನಾವು ಬಳಸಬೇಕಾಗಿರುವಂಥದ್ದು ಆ ಗ್ರಹಗಳ ಬಣ್ಣವೇ ಹೊರತು ಆ ಗ್ರಹಗಳ ಕಲ್ಲಲ್ಲ. ವೇದಗಳಲ್ಲಿ ಎಲ್ಲೂ ನಮಗೆ ಈ ಹರಳು ಬಗ್ಗೆ ಮಾತಾಡಿಲ್ಲ. ಒಂದೊಂದು ಗ್ರಹಕ್ಕೆ ಒಂದೊಂದು ಬಣ್ಣ ಅಂತ ಕೊಟ್ಟಿದ್ದಾರೆ. ಈಗ 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಪಚ್ಚೆ ಸ್ಟೋನ್ ಅನ್ನ ತಗೊಂಡು ಅದನ್ನೊಂದು ಬಂಗಾರದಲ್ಲಿ ಮಾಡಿಸಿ ಹಾಕೊಂಡಾಗ ನಮಗೆ ಏನು ರಿಸಲ್ಟ್ ಬರುತ್ತೆ, ಅದೇ ರಿಸಲ್ಟ್ 10 ರೂಪಾಯಿ ಕೊಟ್ಟು ಹಸಿರು ಕಲರ್ ಕರ್ಚೀಫ್ ತಗೊಂಡು ನಾವು ಜೋಬಲ್ಲಿ ಇಟ್ಕೊಂಡ್ರೆ ಬರುತ್ತೆ. ಯಾಕಂತಂದ್ರೆ ನಾವು ಬಳಸಬೇಕಾಗಿರುವಂಥದ್ದು ಬಣ್ಣ. ಹರಳನ್ನ ಧರಿಸ್ಬೇಕು ಅಂತಂದ್ರೆ ನಮ್ಮ ಜಾತಕದಲ್ಲಿ ಈ ಹರಳನ್ನ ಧರಿಸುವಂತಹ ಯೋಗ ಇದೆಯಾ? ಯಾರು ಪೃಥ್ವಿ ತತ್ವದ ರಾಶಿಯವರಾಗಿರ್ತಾರೆ ಅವರು ಈ ಒಂದು ಸ್ಟೋನ್ಸ್ಗಳನ್ನು ಧಾರಾಳವಾಗಿ ಬಳಸ್ಬೋದು. ಯಾರ್ಯಾರಪ್ಪ ಈ ಪೃಥ್ವಿ ತತ್ವದ ರಾಶಿಗಳು ಅಂತಂದ್ರೆ, ಒಂದು ವೃಷಭ ರಾಶಿ, ಇನ್ನೊಂದು ಕನ್ಯಾ ರಾಶಿ, ಇನ್ನೊಂದು ಮಕರ ರಾಶಿಯವರು ಸ್ಟೋನ್ಸ್ಗಳನ್ನು ಬಳಸ್ಬೋದು. ಆಮೇಲೆ ಜ್ಯೋತಿಷಿಗಳ ಸಲಹೆ ತಗೊಂಡು ಯಾವ ಹರಳನ್ನ ಧರಿಸ್ಬೇಕು ಅನ್ನೋಂಥದ್ದನ್ನ ಸೂಕ್ತವಾಗಿ ನೋಡಿಕೊಂಡು ಮುಂದುವರಿಸ್ಕೋಬಹುದು.